ಹಾಯ್ ಫ್ರೆಂಡ್ಸ್, ಈ ದಿನ ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ಎರಡು ತಂಡಗಳ ನಡುವೆ ಚಂಡೀಗಢ್ನಲ್ಲಿ ನಡೆದಂಥ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಿತ್ತು. ದಿನದಂತ್ಯಕ್ಕೆ 368ಕ್ಕೆ 3 ವಿಕೆಟು. ವಿಶೇಷ ಏನಂದರೆ 11ನೇ ಸೆಂಚುರಿ ನಾಯಕ ಗಿಲ್ ಅಜಯ್ 103 ಹೊಡೆದ್ರೆ ಇಬ್ಬರು 11 ಪರ್ ಹೊಡಿತಾರೆ. ರಾಹುಲ್ ಅವರು 11 ಪರ್ ಹೊಡಿತಾರೆ, ಇವರು 11 ಪರ್ ಹೊಡಿತಾರೆ. ರಾಹುಲ್ ಅವರು ಎಕ್ಸಾಕ್ಟ್ 100 ರನ್ ಹೊಡಿತಾರೆ. ಅವರು 12ನೇ ಶತಕ ಟೆಸ್ಟಲ್ಲಿ. ಇನ್ನು ರಿಷಬ್ ಪಂತ್ ಅವರು 50 ಅಜೇಯವಾಗಿ ಉಳಿತಾರೆ. ಆಮೇಲೆ ಓಪ್ನರು 24 ರನ್ ಹೊಡಿತಾರೆ ಜೈಸ್ವಾಲ್ ಅವರು. ಸಾಯಿ ಸುದರ್ಶನ್ ಅವರು ಬ್ಯಾಡ್ ಲಕ್ ಅಂತ ಹೇಳ್ಬೇಕಾಗುತ್ತೆ. 13 4 ಹೊಡಿತಾರೆ, 81. ಅವರು ಶತಕ ವಂಚಿತ ಆಗ್ತಾರೆ, ಔಟ್ ಆಗ್ತಾರೆ. ಈ ದಿನದ ಟೆಸ್ಟ್ನಲ್ಲಿ ವಿಶೇಷ ಅಂದರೆ 3 ಜನ ವಿಕೆಟ್ ಕೀಪರ್ ಇದ್ದಾರೆ. ರಿಷಬ್ ಪಂತು, ಧ್ರುವ ಜುರೇಲು, KL ರಾಹುಲ್. ಅದು ಬಿಟ್ಟರೆ ಭಾರತದ ಟೆಸ್ಟಿನ 319ನೇ ಆಟಗಾರ ಮಾನವ್ ಸುತಾರ್ ಅವರು ಸ್ಪಿನ್ನರ್ ಆ್ಯಂಡ್ ಆಲ್ರೌಂಡರ್. ಅವರು ಮೊದಲ ಬಾರಿಗೆ ಟೆಸ್ಟ್ನಲ್ಲಿ ಅವಕಾಶ ಪಡೆದಿರ್ತಾರೆ ಅಂತ ಹೇಳ್ತಾ, ಭಾರತ ಮೊದಲ ದಿನದಂತ್ಯಕ್ಕೆ ಸುಭದ್ರವಾದ ಸ್ಥಿತಿಯಲ್ಲಿದೆ ಅಂತ ಹೇಳ್ತಾ, ಗಂಭೀರ್ಗೆ ಒಂದು ಟಾಸ್ಕ್ ಇದು. ಟೆಸ್ಟಲ್ಲಿ ಭಾಳ ಪುವರ್ ಪರ್ಫಾರ್ಮೆನ್ಸ್ ಇದೆ. ಕೋಚಿಂಗಲ್ಲಿ ಒಂದು ಒಳ್ಳೆಯ ಅವಕಾಶ. ಲೂಸ್ ಟೀಮ್ ಇದ್ದರೂ ಕೂಡ 2 ಅಂಕ ಮಹತ್ವವಾದಂತ ಹೇಳ್ತಾ, ಇನ್ನು ನ್ಯೂಜಿಲ್ಯಾಂಡು ಮಳೆ ಅಂತ್ಯಕ್ಕೆ ದಿನದಲ್ಲಿ 55ಕ್ಕೆ 5 ವಿಕೆಟ್ ಹೋಗಿದೆ. ಇನ್ನೂ ಬ್ಯಾಲೆನ್ಸ್ 5 ವಿಕೆಟಲ್ಲಿ 190 ರನ್ ತೆಗಿಬೇಕಾಗಿದೆ. ನ್ಯೂಜಿಲ್ಯಾಂಡ್ ಮಟ್ಟಿಗೆ ಕಷ್ಟ ಸಾಧ್ಯ ಅಂತ ಹೇಳ್ಬೇಕು. ಇಂಗ್ಲೆಂಡ್ ಅವ್ರಿಗೆ ಒಳ್ಳೆ ಅವಕಾಶ ಇದೆ ಗೆಲ್ಲಲು. ಯಾಕಂದರೆ ಈಗ ಮಳೆ ಈಗ ನಿಂತರೂ ಕೂಡ ಇನ್ನೂ 2 ದಿನ ಇದೆ. ಲಾರ್ಡ್ಸಲ್ಲಿ ಕೇನ್ ವಿಲಿಯಮ್ಸ್ ಅವರು 2ನೇ ಇನ್ನಿಂಗ್ಸ್ನಲ್ಲಿ 18 ರನ್ಗೆ ಔಟ್ ಆಗ್ತಾರೆ. ಅವರ ಬ್ಯಾಟ್ನಿಂದ ಯಾವುದೇ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.